ಸರ್ಕಾರವನ್ನು ಕೆಡವುವುದಕ್ಕೆ ಮುಂದಾಗಿರುವಂತಹ ಬಿಜೆಪಿ ಪಕ್ಷಕ್ಕೆ ಶಾಕ್ ಕೊಡೋದಕ್ಕೂ ಕೂಡ ದೋಸ್ತಿ ಪಕ್ಷ ಸಿದ್ಧವಾಗ್ತಾ ಇದೆ. ಬಿಜೆಪಿಗೆ ದೋಸ್ತಿಗಳು ಏನು ಶಾಕ್ ಕೊಡ್ತಾ ಇದ್ದಾರೆ ಹಾಗಿದ್ರೆ? ಒಂದು ಕಡೆ ಬಿಜೆಪಿ ಸಾಕಷ್ಟು ತುದಿಗಾಲಲ್ಲಿ ನಿಂತಿದೆ, ಸರ್ಕಾರವನ್ನು ಬೀಳಿಸಲೇಬೇಕು, ನಮ್ಮ ಸರ್ಕಾರವನ್ನು ಸ್ಥಾಪಿಸಬೇಕು ಅಂತ. ಆದರೆ ಬಿಜೆಪಿ ನಾಯಕರ ಕೇಸ್ಗಳ ತನಿಖೆಗೆ ಈಗ ದೋಸ್ತಿ ಸರ್ಕಾರ ಮುಂದಾಗಿ ಅವರಿಗೆ ಶಾಕ್ ಕೊಡೋದಕ್ಕೆ ಅಣಿಯಾಗ್ತಾ ಇದೆ. ಮಾಜಿ ಗೃಹ ಸಚಿವರ ಕೇಸ್ಗೆ ಕೈ ಹಾಕಿದೆ ದೋಸ್ತಿ ಸರ್ಕಾರ. ಸೊ ಅವರ ಮೇಲೆ ಇದ್ದಂಥ ಆರೋಪಗಳು ಮಾಜಿ ಗೃಹ ಸಚಿವರಿಗೆ ಮುಂದೈತೆ ಮಾರಿ ಹಬ್ಬ ಆಗಿದ್ರೆ. ಯಾಕೆಂದರೆ ಹಲವಾರು ಯೋಜನೆಗಳಲ್ಲಿ ಭೂಮಿಯನ್ನು ಲಾಭವಾಗಿ ಪಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಏನಿತ್ತು, ಈಗ ಅವರ ಕೇಸ್ಗಳನ್ನು, ಅವರ ಪ್ರಕರಣಗಳನ್ನು ಹೆಕ್ಕೆ ತೆಗೆಯುವಂಥ ಕೆಲಸ ಮಾಡಿ ಅವರ ಧೈರ್ಯವನ್ನು ಕುಗ್ಗಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಸೊ ಹಾಗಾಗಿ ದೋಸ್ತಿ ಸರ್ಕಾರ ಈ ಒಂದು ಶಾಕನ್ನು ಕೊಡ್ತಾ ಇದೆ. ಆರ್ ಅಶೋಕ್ ವಿರುದ್ಧ ಇರುವಂತಹ ಆರೋಪಗಳು ಸಾಕಷ್ಟಿದ್ದಾವೆ. ಬಗರ್ ಹುಕುಂ ಸಾಗುವಳಿ ಭೂಮಿ ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ, ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ನಡೆದಿರುವಂತಹ ಅಕ್ರಮ ಭೂಮಿ ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಹಾಗಾಗಿ ಬಿಜೆಪಿ ಸರ್ಕಾರಕ್ಕೆ ದೋಸ್ತಿ ಶಾಕ್ ಕೊಡ್ತಾ ಇದೆ. ಈ ಒಂದು ಆರೋಪವನ್ನು, ಪ್ರಕರಣವನ್ನು ಪ್ರಮುಖ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ತನಿಖೆಗೆ ಅವಕಾಶ ಕೋರಿ ಸುಪ್ರೀಂಗೆ ಎಸಿಬಿ ಮೊರೆ ಹೋಗುತ್ತೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಸೋಮನಹಳ್ಳಿಯಲ್ಲಿನ ಭೂಮಿ ಹಾಗೆಯೇ ಸುಮಾರು 16.5 ಎಕರೆ ಭೂಮಿಯನ್ನು ಅಕ್ರಮವಾಗಿ ಹಂಚಿಕೆ ಮಾಡಿರುವಂಥ ಆರೋಪ ಮಾಜಿ ಗೃಹ ಸಚಿವರ ಮೇಲಿದೆ. ಬಿಜೆಪಿ ನಾಯಕ ಬಡವರ ಪಾಲಿನ ಭೂಮಿಯನ್ನು ಬಿಜೆಪಿ ಕಾರ್ಯಕರ್ತರಿಗೆ ಹಂಚಿಕೆ ಮಾಡಲಾಗಿದೆ ಅನ್ನುವಂಥ ಆರೋಪ ಇದೆ. ಬಿಜೆಪಿ ಕಾರ್ಯಕರ್ತ ಡಿ ವೆಂಕಟೇಶ್ ಮೂರ್ತಿ, ಆತನ ಪತ್ನಿಗೆ ಹಂಚಿಕೆ ಮಾಡಲಾಗಿದೆ. ಒಟ್ಟು 4 ಬಿಜೆಪಿಯ ಸದಸ್ಯರಿಗೆ ಹಂಚಿಕೆ ಮಾಡಲಾಗಿದೆ ಅನ್ನುವಂಥ ಆರೋಪ ಇದೆ ಮಾಜಿ ಗೃಹ ಸಚಿವರ ಮೇಲೆ. ಸೊ ಹಾಗಾಗಿ ಈಗಾಗಲೇ ಸಾಕಷ್ಟು ಕೇಸುಗಳಿದ್ದಾವೆ. ಅದನ್ನು ಮರು ತನಿಖೆಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಎಸಿಬಿ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ತನಿಖೆಗೆ ಹೈಕೋರ್ಟ್ನಲ್ಲಿ ತಡೆ ತಂದಿದ್ದಾರೆ ಆರೋಪಿಗಳು. ಯಾವುದೇ ರೀತಿಯ ತನಿಖೆ ನಡೆಸಕೂಡದು ಅಂತ ತಡೆ ಸ್ಟೇಯನ್ನು ತಂದಿದ್ದಾರೆ. ಹೈಕೋರ್ಟ್ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂತೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದೆ ಎಸಿಬಿ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆಗೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿದೆ ಆಂಟಿ ಕರಪ್ಷನ್ ಬ್ಯೂರೋ ಸಂಸ್ಥೆ. ಇದೇ 15ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಎಸಿಬಿ ಅರ್ಜಿ ವಿಚಾರಣೆಯನ್ನು ಕೂಡ ತೆಗೆದುಕೊಳ್ಳುತ್ತೆ. ಸುಪ್ರೀಂ ಕೋರ್ಟ್ ಯಾವ ತೀರ್ಪನ್ನು, ನಿರ್ಧಾರವನ್ನು ಪ್ರಕಟ ಮಾಡುತ್ತೆ, ಏನು ಆದೇಶ ಕೊಡುತ್ತೆ ಅನ್ನುವಂತಹ ಕುತೂಹಲ ಕೂಡ ಕಾಯ್ತಾ ಇದೆ. ಹಾಗಿದ್ದ ಮೇಲೆ ಮಾಜಿ ಗೃಹ ಸಚಿವರ ಮೇಲೆ ಈ ಒಂದು ನಿರ್ಣಯದ ತೂಗುಗತಿ ಕೂಡ ಆಡುತ್ತೆ ಅನ್ನುವಂಥದ್ದು. ಯಾಕಂದರೆ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಅವರು ಭಾಗಿಯಾಗಿದ್ದಾರೆ ಇದ್ರ ಬಗ್ಗೆ ಕೂಲಂಕುಷವಾದಂಥ ತನಿಖೆಗೆ ಆದೇಶ ಕೊಟ್ಟರೆ ಬಹುಶಃ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ ಬಿಜೆಪಿಗೆ ಆಪರೇಷನ್ ಕಮಲ ನಡೆಸೋದಕ್ಕೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ದತ್ತರಾಜ್ ಕೊಡ್ತಾರೆ. ದತ್ತರಾಜ್, ದೋಸ್ತಿ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ, ಹಳೆಯ ಪ್ರಕರಣಗಳನ್ನು ಕೆದಕಿ ತೆಗೆಯುವಂತಹ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಹೆಚ್ಚಿನ ಮಾಹಿತಿ ಇದರ ಬಗ್ಗೆ. ಬಿಜೆಪಿ ಸರ್ಕಾರ ಏನು ಕರ್ನಾಟಕದಲ್ಲಿದ್ದ ಸಂದರ್ಭದಲ್ಲಿ ಬುಗೂರ್ ಹುಕುಂ ಅಂತ ಹೇಳಿ ಲೊಟ್ಟಗೊಲ್ಲಹಳ್ಳಿಯಲ್ಲಿ 16.5 ಎಕರೆ ಜಮೀನೇನಿದೆ, ಇದು ಬಡವರಿಗೆ ಮತ್ತೆ ಅದೇ ರೀತಿ ನಿರಾಶ್ರಿತರಿಗೆ ಅಂತ ಹೇಳಿ ಅದನ್ನ ಮಂಜೂರು ಮಾಡಲಾಗಿತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕ್ ಅವರು ನೇರವಾಗಿ ಅವರಿಗೆ ಬೇಕಾದಂತಹ ವ್ಯಕ್ತಿಗಳಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಗೊತ್ತಾಗಿತ್ತು. ಈ ಸಂಬಂಧಪಟ್ಟ ಹಾಗೆ ದೋಸ್ತಿ ಸರ್ಕಾರ ಈಗ ಏನು ಬಿಜೆಪಿ ಸರ್ಕಾರದ ಮೇಲೆ ಒಂದು ತೂಗತಿಯನ್ನ ಇಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಇಡಿ, ಐಟಿ ಮತ್ತೆ ಉಳಿದಿರ್ತಕ್ಕಂತಹ ಏನು ಕೇಂದ್ರದ ಏನು ತನಿಖಾ ಸಂಸ್ಥೆಗಳಿರುತ್ತೆ ಅದನ್ನ ಶೂ ಬಿಟ್ಟು ನಂತರದಲ್ಲಿ ಆಟ ಆಡುವಂತಹ ಕೆಲಸವನ್ನ ಮಾಡ್ತಿದೆ ಅಂತ ಹೇಳಿ ಮೈತ್ರಿ ಸರ್ಕಾರದವರು ಒಂದು ಬೊಟ್ಟು ಮಾಡಿ ತೋರಿಸುವಂತಹ ಕೆಲಸಕ್ಕೂ ಕೂಡ ಕೈ ಹಾಕಿದ್ರು. ಇದೀಗ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ಬುಗೂರ್ ಹುಕುಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆರ್ ಅಶೋಕ್ ಅವರನ್ನ ಟಾರ್ಗೆಟ್ ಮಾಡಿರ್ತಕ್ಕಂತಹ ಏನು ಮೈತ್ರಿ ಸರ್ಕಾರ ಇದೀಗ ಏನು ಈಗ ಆಗಿರ್ತಕ್ಕಂತಹ ಬದಲಾವಣೆಗಳು ಏನು ರೆಸಾರ್ಟ್ ರಾಜಕೀಯ ಇರಬಹುದು ಮತ್ತೆ ಅಲ್ಲಿನ ಪಕ್ಷಾಂತರ ಬಿಜೆಪಿ ಆಪರೇಷನ್ ಏನಿದೆ ಅದನ್ನು ಮಾಡೋದಕ್ಕೂ ಕೂಡ ಮುಂದಾಗಿತ್ತು. ಇದನ್ನೆಲ್ಲ ತಡೆಯುವಂತ ನಿಟ್ಟಿನಲ್ಲೂ ಕೂಡ ಈಗಾಗ್ಲೇ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂತ ಏನು ಸರ್ಕಾರ ಇದೀಗ ಮತ್ತೆ ಏನು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದೆ ಅನ್ನೋ ಒಂದು ಮಾಹಿತಿ ಈಗಾಗಲೇ TV5ಗೆ ಲಭ್ಯವಾಗಿದೆ. ತಡೆಯಾಜ್ಞೆಯನ್ನ ಕೋರಿ ಆರ್ ಅಶೋಕ್ ಹಾಗೂ ಅವರ ಟೀಮ್ ಏನಿದೆ ಈ ಹಿಂದೆ ತಡೆಯಾಜ್ಞೆಯನ್ನು ಕೂಡ ಕೋರಿತ್ತು. ಅದನ್ನ ಪ್ರಶ್ನೆ ಮಾಡಿ ಈಗ ಸುಪ್ರೀಂ ಕೋರ್ಟ್ ಮತ್ತ ಎಸಿಬಿ ಹೋಗಿದೆ ಅನ್ನೋ ವಿಚಾರ ಕೂಡ ಈಗಾಗಲೇ ಗೊತ್ತಾಗಿದೆ. ಓಕೆ, ಥ್ಯಾಂಕ್ ಯು ದತ್ತರಾಜ್ ಮಾಹಿತಿಗೆ.